ಪೈನಾಪಲ್ ಬೆಳೆ ಸಂಪೂರ್ಣ ಮಾಹಿತಿ. ಶ್ರೀ ಅಂಬಿಕಾ ನರ್ಸರಿ ಸ್ಪೆಷಲ್. ಇಂಚಲಕರಜಿಯಿಂದ ರಾಜಸ್ಥಾನ್ ತನಕ ಈ ಪೈನಾಪಲ್ ಗಿಡ ಈಗ ರೈತರ ಗೋಲ್ಡ್ ಬೆಳೆ ಆಗಿದೆ. ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಜೊತೆ. ಇಂದು ನಾವು ನೋಡೋದು ಪೈನಾಪಲ್ ಬೆಳೆ ಸಂಪೂರ್ಣ ಮಾಹಿತಿ, ನೆಡುವುದರಿಂದ ಹಿಡಿದು ಕೊಯ್ಯುವವರೆಗೂ ಎ ಟು ಝೆಡ್. ಪೈನಾಪಲ್ ಒಂದು ಟ್ರಾಪಿಕಲ್ ಫ್ರೂಟ್. ಇದು ಹಾಟ್ ಕ್ಲೈಮೆಟ್ನಲ್ಲಿ ಸೂಪರ್ ಆಗಿ ಬೆಳೆಯುತ್ತದೆ. ಕಡಿಮೆ ನೀರು, ಕಡಿಮೆ ಕಾಳಜಿ, ಹೆಚ್ಚು ಲಾಭ. ಇದರಿಂದ ರೈತರಿಗೆ ತುಂಬಾ ಒಳ್ಳೆ ಆದಾಯ ಸಿಗುತ್ತದೆ. ಪೈನಾಪಲ್ನಲ್ಲಿ ಹಲವಾರು ವರ್ಗಗಳು ಇವೆ. ಕ್ವೀನ್ ವೆರೈಟಿ, ಕ್ಯೂ ವೆರೈಟಿ, ಮಾರಿಷಿಯಸ್. ನಮ್ಮ ಏರಿಯಾದಲ್ಲಿ ಕ್ವೀನ್ ಅಂಡ್ ಕ್ಯೂ ಹೆಚ್ಚು ಸೂಕ್ತ. ಫ್ರೂಟ್ ಸೈಜ್ ದೊಡ್ಡದಾಗಿ ಬರುತ್ತದೆ. ಪೈನಾಪಲ್ ತಾಪಮಾನ 20 ಡಿಗ್ರಿ ಸೆಲ್ಸಿಯಸ್ 35 ಡಿಗ್ರಿ ಸೆಲ್ಸಿಯಸ್. ಮಳೆ ಮೀಡಿಯಂ. ಮಣ್ಣು ಲೂಸ್ ಸಾಯಿಲ್, ರೆಡ್ ಸಾಯಿಲ್. ಡ್ರೈನೇಜ್ ಒಳ್ಳೆಯದಾಗಿರಬೇಕು. ನೀರು ನಿಂತರೆ ಗಿಡ ಹಾಳಾಗುತ್ತದೆ. ನೆಡುವ ವಿಧಾನ: ಕ್ರೌನ್ ಬಳಸಿ. ಸಕ್ಕರ್ ಉತ್ತಮ. ಸ್ಪೇಸಿಂಗ್ 2 ಫೀಟ್ ಇಂಟು 2 ಫೀಟ್. ಮಿಶ್ರಣ: ಮಣ್ಣು, ಗೋಮಯ, ಸ್ಯಾಂಡ್. ನೆಟ್ಟ ನಂತರ ಲೈಟ್ ವಾಟರ್ ಕೊಡಿ. ನೀರು ವಾರಕ್ಕೆ 2-3 ಸಾರಿ ಸಾಕು. ಕಾಳಜಿ: ಗಿಡದ ಸುತ್ತ ಕಳೆ ತೆಗೆದುಹಾಕಿ. ಆರ್ಗ್ಯಾನಿಕ್ ಫರ್ಟಿಲೈಸರ್ ಬಳಸಿ. ಹೆಚ್ಚು ನೀರು ಕೊಡಬೇಡಿ. ಸಾಮಾನ್ಯ ಸಮಸ್ಯೆಗಳು: ಮೀಲಿಬಗ್, ರಾಟ್. ಪರಿಹಾರ: ನೀಮ್ ಆಯಿಲ್ ಸ್ಪ್ರೇ. ಆರ್ಗ್ಯಾನಿಕ್ ಮೆಡಿಸಿನ್. ಗಿಡ ಸ್ವಚ್ಛ ಇರಬೇಕು. 12ರಿಂದ 15 ತಿಂಗಳಲ್ಲಿ ಹೂ ಬರುತ್ತದೆ. 18ರಿಂದ 24 ತಿಂಗಳಲ್ಲಿ ಹಣ್ಣು ಸಿಗುತ್ತದೆ. ಒಂದು ಗಿಡ, ಒಂದು ಪೈನಾಪಲ್. ಆದರೆ ಕ್ವಾಲಿಟಿ ಸೂಪರ್. ಮಾರ್ಕೆಟ್ ಬೆಲೆ ₹50 150 ಪ್ರತಿ ಹಣ್ಣು. 1 ಏಕರ್ನಲ್ಲಿ ಸಾವಿರಾರು ಗಿಡ ನೆಟ್ಟರೆ ಲಕ್ಷಗಳಲ್ಲಿ ಆದಾಯ ಸಾಧ್ಯ. ಜ್ಯೂಸ್ ಶಾಪ್, ಹೋಟೆಲ್, ಮಾರ್ಕೆಟ್ ಡಿಮಾಂಡ್ ಹೈ. ಮನೆಯಲ್ಲಿ ಬೆಳೆಸಬಹುದು. ಪಾಟ್ ಅಥವಾ ಗ್ರೋ ಬ್ಯಾಗ್ನಲ್ಲಿ. ಬಾಲ್ಕನಿ ಅಥವಾ ಟೆರೆಸ್ನಲ್ಲಿ ಕೂಡ ಸಾಧ್ಯ. ಡೆಕೋರೇಷನ್ ಪ್ಲಸ್ ಫ್ರೂಟ್ ಎರಡೂ ಸಿಗುತ್ತದೆ. ಈ ಪೈನಾಪಲ್ ಗಿಡ ಬೇಕಾದ್ರೆ ಶ್ರೀ ಅಂಬಿಕಾ ನರ್ಸರಿನಲ್ಲಿ ಲಭ್ಯ. ಇಂಚಲಕರಜಿ, ಘೋಷಾಳ ಸುತ್ತಮುತ್ತಲ ಪ್ರದೇಶದಲ್ಲಿ ಸರ್ವಿಸ್ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಕೃಷಿ ವಿಡಿಯೋಗಳಿಗೆ.